ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕೃಷ್ಣ ಚೈತನ್ಯ. ನಾನು ವ್ಯಾಸ್ಕ್ಯುಲರ್ ಮತ್ತು ಎಂಡೋವ್ಯಾಸ್ಕ್ಯುಲರ್ ಸರ್ಜನ್, ಆಸ್ಟರ್ CMI ಆಸ್ಪತ್ರೆ, ಬೆಂಗಳೂರು. ಇವತ್ತು ನನ್ನಲ್ಲಿರುವಂಥ ಒಂದು ಪ್ರಶ್ನೆ, ವ್ಯಾಸ್ಕ್ಯುಲರ್ ತೊಂದರೆಗಳು ಅಂತ ಅಂದರೆ ಏನೆಲ್ಲ ಬರಬಹುದು, ಅದರಲ್ಲಿ ಯಾವುದೆಲ್ಲ ತೊಂದರೆಗಳು ಬರ್ಬೋದು, ಯಾವುದೆಲ್ಲ ಕಾಯಿಲೆಗಳು ಬರ್ಬೋದು. ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತ ಹೇಳಿದ್ರೆ ಈ ಹಿಂದೆ ನಾನೊಂದು ವಿಡಿಯೋ ಮಾಡಿ ತಮಗೆ ತಿಳಿಸಿದೆ, ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಆಗುತ್ತೆ ಅಂತ. ಆದರೆ ಆ ರಕ್ತನಾಳಗಳಿಗೆ ತೊಂದರೆ ಆದಾಗ ಯಾವೆಲ್ಲ ಯಾವೆಲ್ಲ ತೊಂದರೆಗಳು ಬರ್ಬೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ರಕ್ತ ಸಂಚಾರ ಅನ್ನೋದು ಜೀವನಾಧಾರ, ಅಂದರೆ ಜೀವನ ಸಾಗಿಸಲಿಕ್ಕೆ ಬಹಳ ಮುಖ್ಯವಾದಂಥ ಒಂದು ಪ್ರಾಸೆಸ್ ಇರುತ್ತೆ. ಈ ರಕ್ತ ಸಂಚಾರ ನಿಂತೋದರೆ, ಯಾವ ಭಾಗಕ್ಕೆ ರಕ್ತ ಸಂಚಾರ ನಿಂತೋಗುತ್ತೆ ಆ ಭಾಗದಿಂದ ಮುಂದಕ್ಕೆ ಜೀವನ ಸಾಗೋದಿಲ್ಲ. ಅಂದರೆ ಇವಾಗ ಕಾಲಿಗೆ ರಕ್ತ ಸಂಚಾರ ಬಹಳ ಮುಖ್ಯ. ಕಾಲಿಗೆ ರಕ್ತನಾಳಗಳು ಬ್ಲಾಕ್ ಆದರೆ, ಅಂದರೆ ರಕ್ತ ಸಂಚಾರ ನಿಂತೋದರೆ ಕಾಲು ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬ್ಲಾಕ್ ಆಗಿರುವಂಥ ಭಾಗದಿಂದ ಕೆಳಗಡೆ ರಕ್ತ ಸಂಚಾರ ಆಡದೆ, ಅಲ್ಲಿ ಇರೋವಂಥ ಮಾಂಸಗಳಿಗೆ ರಕ್ತ ಸಂಚಾರ ಸಿಗದೆ, ಅಂದರೆ ನಾವು ಉಸಿರಾಡುವಂಥ ಗಾಳಿ, ನಾವು ತಿನ್ನುವಂಥ ಆಹಾರ ಸಿಕ್ಕಿಲ್ಲ ಅಂದರೆ ಏನಾಗುತ್ತೆ, ಅದಕ್ಕೆ ತೊಂದರೆ ಆಗುತ್ತೆ. ಸೊ ತೊಂದರೆಯಾಗಿ ಕಾಲು ಗ್ಯಾಂಗ್ರೀನ್ ಆಗ್ಬೋದು, ಇಲ್ಲ ಬೆರಳು ಹುಣ್ಣಾದರೆ, ಸ್ವಲ್ಪ ರಕ್ತ ಸಂಚಾರ ಕಡಿಮೆ ಇದ್ದರೆ ಹುಣ್ಣಾದರೆ ಹುಣ್ಣು ವಾಸಿಯಾಗದೇ ಇರುವಂಥ ತೊಂದರೆ ಇರ್ಬೋದು. ಈ ರೀತಿ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ರಕ್ತ ಸಂಚಾರ ಅಂದರೆ ಎರಡು ವಿಧವಾದಂಥ ರಕ್ತ ಸಂಚಾರ ಇರುತ್ತೆ. ಒಂದು ಹಾರ್ಟ್, ಅಂದರೆ ನಮ್ಮ ಹೃದಯದಿಂದ ಮುಂದಕ್ಕೆ ಸಾಗಿಸುವಂಥ ಒಂದು ರಕ್ತನಾಳಗಳು, ಅದನ್ನು ಆರ್ಟ್ರೀಸ್ ಅಂತೀವಿ. ಅದನ್ನು ಮಹಾ ಅಪಧಮನಿ ಅಂತ ಒಂದು ದೊಡ್ಡ ರಕ್ತನಾಳದ ಮುಖಾಂತರ ಕಾಲಿಗೆ ರಕ್ತ ಸಂಚಾರ ಬರುತ್ತೆ, ಎಲ್ಲ ಕಡೆಗೂ ರಕ್ತ ಸಂಚಾರ ಬರುತ್ತೆ. ಆ ನಮ್ಮ ದೇಹದಲ್ಲಿರುವಂಥ ಒಂದು ಸೆಲ್ಸು ಆ ಆಹಾರವನ್ನು ಸೇವಿಸಿದ ನಂತರ ಹಿಂದಕ್ಕೆ ಒಂದು ರಕ್ತ ಮತ್ತೆ ಅದನ್ನು ದೇಹದಿಂದ ಮತ್ತೆ ಪ್ಯೂರಿಫೈ ಮಾಡಲಿಕ್ಕೆ, ನಮ್ಮ ದೇಹದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಆಚೆಗೆ ಹಾಕಲಿಕ್ಕೆ, ನಮ್ಮ ಕಿಡ್ನಿ ಇಲ್ಲ ಕರಳಿನ ಮುಖಾಂತರ ಕೊಳಕು ಪದಾರ್ಥಗಳನ್ನ ಆಚೆ ಹಾಕಲಿಕ್ಕೆ ಕೆಳಗಿಂದ ಮತ್ತೆ ವೇನ್ಸ್ ಅನ್ನೋ ಒಂದು ರಕ್ತನಾಳಗಳ ಮುಖಾಂತರ ಹಿಂದಕ್ಕೆ ರಕ್ತ ಸಂಚಾರ ಆಗುತ್ತೆ. ಆ ವೇನ್ಸಿಗೆ ತೊಂದರೆ ಆದಾಗ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ವ್ಯಾರಿಕೋಸ್ ವೇನ್ಸ್ ಅಂತ ಒಂದು ತೊಂದರೆ ಆಗುತ್ತೆ. ರಕ್ತನಾಳ ಉಬ್ಬಿರೋ ಅಂಥ ರಕ್ತನಾಳ ಅಂತ ಒಂದು ನಾವು ಕರಿತೀವಿ. ಸೊ ಈ ರೀತಿ ಆರ್ಟ್ರೀಸ್ ಪ್ರಾಬ್ಲಮ್ ಆದಾಗ ಗ್ಯಾಂಗ್ರೀನ್ ಅಂತ ಒಂದು ತೊಂದರೆ, ವೇನ್ಸಿಗೆ ಪ್ರಾಬ್ಲಮ್ ಆದಾಗ ವ್ಯಾರಿಕೋಸ್ ಅಂತ. ಆದರೆ ರಕ್ತನಾಳ ತೊಂದರೆ ಬರೀ ಕಾಲಿನಲ್ಲೇ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಕಿಡ್ನಿಗೆ ರಕ್ತ ಸಂಚಾರ ಬ್ಲಾಕ್ ಆದಾಗ ಕಿಡ್ನಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಕರಳಿಗೆ ರಕ್ತ ಸಂಚಾರ ಬ್ಲಾಕ್ ಆದಾಗ ಕರಳಿಗೆ ತೊಂದರೆ ಆಗುವಂಥ ಸಾಧ್ಯತೆ. ಈ ರೀತಿ ಯಾವುದೇ ಭಾಗಕ್ಕೂ ರಕ್ತ ಸಂಚಾರ ಅನ್ನೋದು ನಿಂತಾಗ ಆ ಭಾಗಕ್ಕೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ತಮಗೆಲ್ಲರಿಗೂ ಗೊತ್ತಿರೋಂತೆ ಈ ಮೆದುಳಿಗೆ ರಕ್ತ ಸಂಚಾರಕ್ಕೆ ತೊಂದರೆ ಆದಾಗ ಸ್ಟ್ರೋಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಈ ರೀತಿ ರಕ್ತ ಸಂಚಾರ ಅನ್ನೋದು ಬಹಳ ಮುಖ್ಯ. ರಕ್ತನಾಳಗಳ ಆರೋಗ್ಯ ಬಹಳ ಮುಖ್ಯ. ನಿಮ್ಮಲ್ಲಿ ಯಾರಿಗೆ ತಮಗೆ ತಿಳಿದಿರೋ ಅಂಥವ್ರಿಗೆ ಯಾರಿಗಾದರೂ ರಕ್ತನಾಳಗಳ ತೊಂದರೆ ಆದರೆ ಆಸ್ಟರ್ CMI ಆಸ್ಪತ್ರೆ, ಡಿಪಾರ್ಟ್ಮೆಂಟ್ ಆಫ್ ವ್ಯಾಸ್ಕ್ಯುಲರ್ ಆ್ಯಂಡ್ ಎಂಡೋವ್ಯಾಸ್ಕ್ಯುಲರ್ ಸರ್ಜರಿಗೆ ಬಂದು ತಾವು ಪರೀಕ್ಷೆ ಮಾಡಿಸ್ಕೋಬೇಕು. ಅದಕ್ಕೆ ಸೂಕ್ತವಾದಂಥ ಪರಿಹಾರನ ಪಡಿಬೇಕು ಅಂತ ನಾನು ಕೋರ್ಕೋತೀನಿ. ಧನ್ಯವಾದಗಳು.